ಯಶಸ್ವಿನಿ ಅಲ್ವಾ? ಅವರ ಕುಟುಂಬದವರು ಕೂಡ ಆರೋಪ ಮಾಡಿದ್ರು. OMR ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ಲೆಕ್ಚರರ್ಸ್ ಏನಿದ್ದಾರೆ, ಸೊ ಅವರಿಗೆ ಮೆಂಟಲಿ ಟಾರ್ಚರ್ ಮಾಡ್ತಿದ್ರು, ಸೆಮಿನಾರ್ ಅಟೆಂಡ್ ಮಾಡೋಕ್ಕಾಗಲಿಲ್ಲ, ಕೇಸ್ ಕೊಟ್ಟಿರಲಿಲ್ಲ. ಜೊತೆಗೆ ಕಣ್ಣಿಗೇನು ಡ್ರಾಪ್ಸ್ ಹಾಕೋ ವಿಚಾರ, ಕಣ್ಣು ನೋವಿದೆ ಅಂತ ಇಲ್ಲಿ ರಜೆ ಹಾಕಿದ್ದಕ್ಕೆ ಅದಕ್ಕೂ ಕೂಡ ತುಂಬ ವ್ಯಂಗ್ಯವಾಗಿ ಮಾತಾಡಿ ಮನಸ್ಸಿಗೆ ತುಂಬ ನೋವು ಮಾಡಿದ್ರು. ಹಾಗಾಗಿ ಆರೋಪ ಇದೆ. ನಿಜನಾ? ಏನಾಯಿತು ಕ್ಲಾಸಲ್ಲಿ? ಸರ್ ಆ್ಯಕ್ಚುಲಿ ನಾವು ಅವಳದು ಕ್ಲಿನಿಕಲ್ ಬ್ಯಾಚ್ ಮೇಟ್ಸ್, ನಾವು 8 ಜನ ಜೊತೆಗಿದ್ವಿ. ಸೊ ಎವ್ರಿ ಡೇ ಇದೆಲ್ಲ ಏನಾಗ್ತಿತ್ತಲ್ವ, ನಾವಲ್ಲೇ ಇದ್ವಿ, ಅವಳ ಜೊತೆ ಇದ್ವಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಏನಾಗಿದೆ, ಇದು ತುಂಬ ಅನ್ಫಾರ್ಚುನೇಟ್. ಯಾರ ಜೊತೆನೂ ಇದು ಆಗಬಾರ್ದಿತ್ತು. ಆ್ಯಂಡ್ ನಾವು ಆ್ಯಸ್ ಅ ಫ್ರೆಂಡ್ಸ್ ಅವಳಿಗೆ ಈ ಟೈಮಲ್ಲಿ ಅವಳಿಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ, ಅವಳಿಗೆ ಈ ಥರ ಆಗ್ತಿದೆ, ನಮ್ಮ ಅರಿವಿಗೆ ಅದು ಬಂದಿಲ್ಲ ಅನ್ನೋ ವಿಷಯಕ್ಕೆ ನಮ್ಗೆ ತುಂಬ ನೋವಿದೆ ಸರ್. ಆ್ಯಂಡ್ ಈ ವಿಷಯಕ್ಕೆ ಬಂದರೆ ಏನು, ಇವಾಗ ಇಷ್ಟೆಲ್ಲ ಆಗ್ತಾಯಿದೆ, ನಾವೇನು ಮಾಡ್ತಿದ್ದೀವಿ ಅಂತಂದರೆ, ನಮಗೆ ಇಲ್ಲಿ ಸುಮ್ಮನೆ ಬಂದು ಕಿರ್ಚಾಡೋದು, ಈ ಥರ ಏನು ಮಾಡೋದು, ಕಾಲೇಜ್ ಅಗೇನ್ಸ್ಟ್ ಮಾಡೋದು ಏನೂ ಇಲ್ಲ ಸರ್. ನಾವು ಕೇಳ್ತಿರೋದು ಒಂದೇ, ಅಂದರೆ ಇದು ತುಂಬ ದಿನದಿಂದ ನಡ್ಕೊಂಡ್ಬಂತು ಸರ್. ಯಾರು ಒಂದೇ ಸತಿ ಈಗ ಡಿಸಿಷನ್ ತೊಗೊಂಡು ಮಾಡಲ್ಲ. ಅವಳಿಗೆ ಅದು ಎಷ್ಟು ಮಟ್ಟಿಗೆ ಫೀಲ್ ಆಗಿರ್ಬೋದು ಅವಳು ಈ ಸ್ಟೆಪ್ ತೊಗೊಳಕ್ಕೆ. ಬಿಕಾಸ್ ನಾವೆಲ್ಲರೂ ಒಂದು ಪ್ರೊಫೆಷ್ನಲ್ ಡಿಗ್ರಿ ಮಾಡ್ತಿರೋದ್ರಿಂದ ನಮಗೂ ಗೊತ್ತು ಸರ್, ಲೈಕ್ ಡಿಗ್ರಿ ಅಂದರೆ ಟಫ್ ಆಗಿರುತ್ತೆ, ಓದಬೇಕು ಎಲ್ಲ ಗೊತ್ತು. ಸ್ಟ್ರಾಂಗ್ ಆಗಿರೋ ಹುಡುಗಿ ಸ್ಟಿಲ್ ಈ ಡಿಸಿಷನ್ ತೊಗೊಂಡಿದ್ದಾಳೆ ಅಂತಂದರೆ, ಅವ್ರು ಆಡಿರೋ ಒಂದೊಂದು ಮಾತು ಕೂಡ ಅವಳಿಗೆ ತುಂಬ ಹರ್ಟ್ ಆಗಿರುತ್ತೆ. ಸೊ ನಾವು ಈ ಮೂಲಕ ರಿಕ್ವೆಸ್ಟ್ ಮಾಡ್ಕೋತಿರೋದು ಕಾಲೇಜ್ಗೆ ಏನಂತ ಹೇಳಿದ್ರೆ, ಅವರು ಎಲ್ಲದನ್ನು ಏನು ಇವಾಗ ಹೇಳಿದ್ದಾರೆ ಇನ್ವೆಸ್ಟಿಗೇಟ್ ಮಾಡ್ತಾರೆ ಅಂತ, ಸೊ ಅದನ್ನು ಅವರು ಮಾಡಲೇಬೇಕು. ನಾವಿಲ್ಲ ಇದನ್ನು ಕಂಟಿನ್ಯೂ ಮಾಡ್ತೀವಿ, ನಾವು ಇದನ್ನು ಇಲ್ಲಿಗೆ ಬಿಡಲ್ಲ. ಬಿಕಾಸ್ ಅವ್ರು ನಮ್ಮನ್ನ ಹೆಂಗೆ ಸಿಗುತ್ತೆ ನಮ್ಗೆ ರೆಸ್ಪಾನ್ಸ್ ನಾವು ಮಾಡ್ತಿರೋದಕ್ಕೆ, ಅದ್ರ ಮೇಲೆ ಸರ್ ನಮ್ಮದು ಇದಿರೋದು. ಓರಲ್ ಮೆಡಿಸಿನ್ ಆ್ಯಂಡ್ ರೇಡಿಯೋ ಸರ್ ನಾವು ಹಂಗೆ ಹೇಳೋಕ್ಕಾಗಲ್ಲ ಸರ್, ಹಾಗಿಲ್ಲ. ಬಟ್ ನಾವು ಏನು ಹೇಳ್ಬೋದು ಅಂತಂದರೆ, ನಾವು ಆ ಡಿಪಾರ್ಟ್ಮೆಂಟಲ್ಲಿ ಪೋಸ್ಟ್ ಆಗಿದ್ವಲ್ಲ, ಆ ಡಿಪಾರ್ಟ್ಮೆಂಟಲ್ಲಿ ಒಂದಷ್ಟು ಸರ್ ನಮ್ಮ ಜೊತೆ ಏನು ಅಷ್ಟೊಂದು ಚೆನ್ನಾಗಿ ಮಾತಾಡಲಿಲ್ಲ ಅನ್ನೋದ್ರ ಬಗ್ಗೆ ಖಂಡಿತ ನಮ್ಮ ಎಲ್ರಿಗೂ ಅದ್ರ ಬಗ್ಗೆ ಬೇಸರ ಇದೆ ಸರ್. ಎಲ್ರಿಗೂ ಏನಂತಂದರೆ ಸರ್, ತುಂಬ ಓದೋಕ್ಕೆ ಕೊಡ್ತಿದ್ರು ಆ್ಯಂಡ್ ತುಂಬ ಸ್ಟ್ರೆಸ್ ಆಗ್ತಿತ್ತು ಸರ್. ಇದು ಅಂತೂ ಎಲ್ಲರೂ ಫೇಸ್ ಮಾಡಿದ್ದೀವಿ. ಆ್ಯಂಡ್ ನಾವು ಡಿಸ್ಕಸ್ ಕೂಡ ಮಾಡ್ತಿದ್ವಿ, ಅಯ್ಯೋ ಆಗ್ತಿಲ್ಲ ಇದು, ಎಷ್ಟೊಂದು ಕೊಡ್ತಾರೆ ಅಂತ. ಬಟ್ ಅವಳು ಇದನ್ನು ಮನೆಗೆ ತೊಗೊಂಡು ಹೋಗಿನೂ ಇಷ್ಟು ಫೀಲ್ ಮಾಡ್ಕೋತಾಳೆ ಅಂತ ಖಂಡಿತ ಗೊತ್ತಿರಲಿಲ್ಲ. ನಾವು ಎಲ್ಲೋ ಒಂದು ಮಟ್ಟಿಗೆ ಅಯ್ಯೋ ಸಾಕಾಗೋಗಿದೆ ಇದು, ಅಷ್ಟರ ಮಟ್ಟಿಗೆ ಅಷ್ಟೇ ನಮ್ದು ಇದ್ದಿದ್ದು. ಬಟ್ ಅವಳು ಇಷ್ಟು ಮಟ್ಟಿಗೆ ಅದನ್ನು ತೊಗೊಂಡಿದ್ದೆ. ಬಿಕಾಸ್ ಸರ್ ಅಗೇನ್ ಅವ್ರು ಹೇಳ್ಬೋದು ಇಷ್ಟೇ ವಿಷಯ ಯಾಕೆ ಇಷ್ಟು ದೊಡ್ಡದು, ಹಂಗೆಲ್ಲ ಹಂಗೆ ಹೇಳೋಕ್ಕಾಗಲ್ಲ ಸರ್. ಒಬ್ಬೊಬ್ರದ್ದು ಕೆಪಾಸಿಟಿ ಮೆಂಟಾಲಿಟಿ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದ್ರ ಮೇಲೆ ಸ್ಟೂಡೆಂಟ್ಸ್ನ ಟ್ರೀಟ್ ಮಾಡಬೇಕು ಇಷ್ಟು ಅಂತ ನನಗನ್ಸುತ್ತೆ. ನಾವು ಯಶಸ್ವಿನಿ ಥರ ಇನ್ನು ಮುಂದೆ ನಾವು ನಮ್ಮ ಡಿಮ್ಯಾಂಡ್ ಏನಂತಂದರೆ, ನಾವು ನಮ್ಮ ಕಾಲೇಜ್ ಆ್ಯಂಡ್ ಮ್ಯಾನೇಜ್ಮೆಂಟ್ ನಮಗೂ ಕಂಪ್ಲೀಟ್ಲಿ ಫುಲ್ ರೆಸ್ಪೆಕ್ಟ್ ಇದೆ. ಏನು ಅವ್ರು ಇವಾಗ ಬಂದು ನಮ್ಮ ಹತ್ರ ಮಾತಾಡಿದ್ದಾರೆ, ನಮ್ಗೆ ಕಂಪ್ಲೀಟ್ಲಿ ನಂಬ್ತೀವಿ. ಸೊ ಅವರು ನಮಗೆ ಜಸ್ಟಿಸ್ ಈ ವಿಷಯದಲ್ಲಿ ಕೊಡಿಸ್ತಾರೆ ಅಂತ ಅನ್ಕೋತೀವಿ. ಸೊ ಅವರು ಆದಷ್ಟು ಬೇಗ ಏನು ಹೇಳಿದ್ದಾರೆ, ಈಗ ಮಂಡೇ ಅವರು ಆ್ಯಕ್ಷನ್ ತೊಗೋತಾರೆ ಅಂತ, ಏನು ಅವ್ರನ್ನ ಸಸ್ಪೆಂಡ್ ಮಾಡೋದು ಇಲ್ಲ ಅವ್ರನ್ನ ವಿಚಾರಣೆ ಮಾಡೋದು ಅದನ್ನು ಅವ್ರು ಮಾಡಬೇಕು. ಆ್ಯಂಡ್ ಮುಂದೆ ಕೂಡ ಯಾರು ಫ್ಯಾಕಲ್ಟೀಸ್ ಯಾರು ಈ ಥರ ಸ್ಟೂಡೆಂಟ್ಸ್ ಜೊತೆ ಬಿಹೇವ್ ಮಾಡಬಾರ್ದು ಅನ್ನೋದು ಇಟ್ಸ್ ಆರ್ ಹಂಬಲ್ ರಿಕ್ವೆಸ್ಟ್ ಸರ್. ಬಿಕಾಸ್ ಸ್ಟೂಡೆಂಟ್ಸ್ ವಿ ಗೋ ಥ್ರೂ ಅ ಲಾಟ್. ಸೊ ಎಲ್ಲರೂ ಇದ್ರ ಮೂಲಕ ಐ ಆಮ್ ರಿಕ್ವೆಸ್ಟಿಂಗ್ ಹೂ ಎವರ್ ಇಸ್ ಸೀಯಿಂಗ್ ದಿಸ್, ಈ ಥರ ಯಾರಿಗೂ ಆಗಬಾರ್ದು. ಆ್ಯಂಡ್ ಸ್ಟೂಡೆಂಟ್ಸ್ ಆಲ್ಸೋ ಯಾರಿಗೆ ಈ ಥರ ಫೀಲ್ ಆಗ್ತಾಯಿದ್ರು, ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ಳಿ, ಪೇರೆಂಟ್ಸ್ ಹತ್ರ ಹೇಳ್ಕೊಡಿ, ಇಲ್ಲ ಯಾರ ಹತ್ರನಾದರೂ ಹೇಳ್ಕೊಡಿ.